ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿ ವ್ರತ ಮಾಡಿ ನಂದಾ ದೀಪನ ಹಚ್ತಾಳೆ. ಆ ದೀಪ ಯಾವುದೇ ಕಾರಣಕ್ಕೂ ಆರ್ಬಾರ್ದು, ಅದನ್ನ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಸಂಗೀತ ಅವರು ಇವತ್ತು ನಾವು ನಿದ್ದೆ ಮಾಡೋದಿಲ್ಲ, ಇವತ್ ಪೂರ್ತಿ ನಾವು ಕಾಯ್ತಾ ಇರ್ತೀವಿ, ಈ ದೀಪನ ಆರ್ದೇ ಇರೋ ರೀತಿ ನಾವು ನೋಡ್ಕೋತೀವಿ ಅಂತ ಹೇಳಿ ನೀನ್ ಚಿಂತೆ ಮಾಡ್ಬೇಡಮ್ಮ ಅಂತ ಭೂಮಿಗೆ ಹೇಳ್ಬೇಕಾದ್ರೆ, ಭೂಮಿ ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸ್ವಲ್ಪ ಏನಾದ್ರು ತಿನ್ಕೊಂಡ್ ಬಾ ಅಂತ ಅಜಿತ್ ಹೇಳ್ತಾನೆ. ಇಲ್ಲ ಸಾಹೇಬ್ರೆ, ನಾನು ವ್ರತ ಮಾಡಿ ಈ ದೀಪನ ಹಚ್ಚಿರೋದು, ನಾನ್ ಬೆಳಗ್ಗೆವರೆಗೂ ಏನು ತಿನ್ನೋ ಹಾಗಿಲ್ಲ ಅಂತ ಭೂಮಿ ಹೇಳ್ತಾಳೆ. ಸರಿ ಆಯ್ತು ಅಂತ ಅಜಿತ್ ಹೇಳ್ತಾನೆ. ಈ ಕಡೆ ದೇವಯಾನಿ ಭದ್ರಂಗೆ ಕಾಲ್ ಮಾಡಿ ಶಾರದಾ ಸಿಕ್ಕದ್ಲಾ ಅಂತ ವಿಚಾರಿಸ್ಬೇಕಾದ್ರೆ, ಅವಳ ಹಿಂದೆನೆ ಫಾಲೋ ಮಾಡ್ತಾ ಇದೀವಿ, ಅವಳು ಇವಾಗ ತಾನೇ ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ಭದ್ರ ಹೇಳ್ತಾನೆ. ನೋಡು, ಇದೇ ಸರಿಯಾದ ಸಮಯ, ನೀನ್ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಲೈಫ್ ಲಾಂಗ್ ನೀನು ಸೆಟ್ಲ್ ಆಗ್ಬೋದು, ಆ ರೀತಿ ನಾನು ನಿಂಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ದೇವಯಾನಿ ಹೇಳ್ತಾಳೆ. ಮೇಡಮ್, ನೀವ್ ಹೇಳೋದೆಚ್ಚ ನಾನ್ ಮಾಡೋದೆಚ್ಚ ಅಂತ ಭದ್ರ ಹೇಳ್ಬೇಕಾದ್ರೆ, ನೋಡು, ಅವಳನ್ನ ಕಿಡ್ನಾಪ್ ಮಾಡಿ ಹಾಗೆ ಸುಮ್ನೆ ಬಿಡ್ಬೇಡ, ಅವಳನ್ನ ಮುಗಿಸ್ಬಿಡು, ಯಾಕಂದ್ರೆ ಇವಳಿಂದಾಗಿ ನನ್ಗೆ ಮತ್ತೆ ತೊಂದರೆ ಶುರುವಾಗ್ಬಾರ್ದು ಅಂತ ದೇವಯಾನಿ ಹೇಳ್ದಾಗ ಸರಿ ಆಯ್ತು ಅಂತ ಭದ್ರ ಒಪ್ಕೋತಾನೆ. ಈ ಕಡೆ ಎಲ್ರು ಮನೆಯಲ್ಲಿ ದೀಪನ ಕಾಯ್ತಾ ಕಾಯ್ತಾ ಹಾಗೆ ನಿದ್ದೆ ಹೋಗ್ಬಿಡ್ತಾರೆ. ಆಗ ಸಡನ್ ಆಗಿ ಅಂಜುಗೆ ಎಚ್ಚರಿಕೆ ಆಗತ್ತೆ. ಇದೇ ಸರಿಯಾದ ಸಮಯ ಅಂತ ಹೇಳಿ ಅವಳು ಹೋಗಿ ಫ್ಯಾನ್ ನ ಆನ್ ಮಾಡ್ಬಿಡ್ತಾಳೆ. ಈ ವಿಷಯ ಭೂಮಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವಳು ಕಣ್ ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ತಿರ್ತಾಳೆ. ಅಜಿತ್ ಕೂಡ ಫೋನಲ್ಲಿ ಮಾತಾಡೋದಿಕ್ಕೆ ಅಂತ ಪಕ್ಕಕ್ಕೆ ಹೋಗಿರ್ತಾನೆ. ಈ ಕಡೆ ದೇವಯಾನಿ ಪ್ಲಾನ್ ಪ್ರಕಾರ ಭದ್ರ ಮತ್ತೆ ಅವನ್ ಕಡೆ ಹುಡುಗರುಗಳು ಸೇರಿ ಶಾರದನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದು ಕಾರ್ ಒಳಗಡೆ ಕೂರಿಸ್ತಾರೆ. ಆಕೆ ಅರೆ ಬರೆ ಪ್ರಜ್ಞೆಯಲ್ಲಿ ಎದ್ದು ಹೋಗಕ್ಕೂ ಆಗದೆ ಅಲ್ಲಿರಕ್ಕೂ ಆಗದೆ ಒದ್ದಾಡ್ತಿರ್ತಾರೆ. ಕಿರ್ಚಣ ಅಂದ್ರೆ ಅವ್ರಿಗೆ ಮಾತು ಸಹ ಬರ್ತಿರೋದಿಲ್ಲ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ದೀಪ ಆರೋಗ್ತಿರೋದನ್ನ ಗಮನಿಸ್ತಾರೆ. ಆಗ ಅಜಿತ್ ಓಡ್ ಬಂದು ಆ ದೀಪನ ಆರ್ದೇ ಇರೋ ರೀತಿ ಕೈನ ಅಡ್ಡ ಹಿಡಿತಾನೆ. ಆಗ ಭೂಮಿ ಕೂಡ ಆ ದೀಪನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಭದ್ರ ಮತ್ತೆ ದೇವಯಾನಿಗೆ ಕಾಲ್ ಮಾಡಿ, ಮೇಡಮ್ ಕೆಲ್ಸ ಸಕ್ಸಸ್ ಆಯ್ತು ಅಂತ ಹೇಳ್ತಾನೆ. ಹಾಗೆ ಕುಮಾರ ಅಶ್ವಿನಿಗೆ ಕಾಲ್ ಮಾಡಿ ಭದ್ರ ಶಾರದನ್ನ ಕಿಡ್ನಾಪ್ ಮಾಡಿದಾನೆ ಅಂತ ಹೇಳಿದಾಗ, ನೋಡು, ಯಾವ್ದೇ ಕಾರಣಕ್ಕೂ ಆ ಶಾರದಾ ದೇವಯಾನಿ ಕೈಗೆ ಸಿಗ್ಬಾರ್ದು, ಆ ರೀತಿ ಏನಾದ್ರು ಮಾಡಿ ಅವಳನ್ನ ಮತ್ತೆ ಕಿಡ್ನಾಪ್ ಮಾಡಿ ನೀನ್ ಕರ್ಕೊಂಡ್ ಬಾ ಅಂತ ಅಶ್ವಿನಿ ಹೇಳಿದಾಗ, ಮೇಡಮ್ ಭದ್ರ ಮತ್ತೆ ಅವನ ಹುಡುಗರುಗಳು ತುಂಬಾ ಸ್ಟ್ರಾಂಗ್ ಇದಾರೆ ಮೇಡಮ್, ತುಂಬಾ ಜನ ಇದಾರೆ ಅಂತ ಕುಮಾರ ಹೇಳ್ತಾನೆ. ನೋಡು, ಅದೆಲ್ಲ ನನ್ಗೆ ಗೊತ್ತಿಲ್ಲ, ದೇವಯಾನಿ ಏನಾದ್ರು ಶಾರದಂಗೆ ಹೆಚ್ಚು ಕಮ್ಮಿ ಮಾಡೋದಕ್ಕೂ ಮುಂಚೆ ನನ್ಗೆ ಶಾರದಾ ಬೇಕೇ ಬೇಕು, ನೀನ್ ಅದೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ, ಶಾರದನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ ಕರ್ಕೊಂಡ್ ಬರ್ಲೇಬೇಕು ಅಂತ ಅಶ್ವಿನಿ ಕುಮಾರುಂಗೆ ತುಂಬಾ ಫೋರ್ಸ್ ಮಾಡ್ತಾಳೆ. ಸರಿ ಮೇಡಮ್, ಹೇಗಾದ್ರೂ ಮಾಡಿ ನಾವು ಶಾರದನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಕುಮಾರ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಶಾರದನ್ನ ಕಿಡ್ನಾಪ್ ಮಾಡಿದಾನೆ ಭದ್ರ ಅಂತ ತಿಳಿದು ದೇವಯಾನಿ ತುಂಬಾ ಖುಷಿ ಪಡ್ತಾಳೆ. ನೋಡು, ನನ್ 20 ವರ್ಷದ ಕನ್ಸನ್ನ ನೀನ್ ಇವಾಗ ನೆರವೇರ್ಸೋದಕ್ಕೆ ಹೋಗ್ತಾ ಇದ್ಯಾ, ಅವಳನ್ನ ಆದಷ್ಟು ಬೇಗ ಸಾಯಿಸ್ಬಿಡು, ನೀನಿನ್ನ ಹಣನ ಹಾಸಿಗೆ ಮೇಲೆನೆ ಮಲಗಿಸ್ತೀನಿ, ನೀನ್ ಯೋಚನೆ ಮಾಡ್ಬೇಡ, ನನಗ್ ಬೇಕಾಗಿರೋದು ಅವಳ ಸಾವಷ್ಟೇ, ಅವಳನ್ನ ಸಾಯಿಸಿ ಯಾವ್ದಾದ್ರು ದೂರದ ಜಾಗಕ್ಕೆ ತಗೊಂಡೋಗಿ ಅವಳನ್ನ ಹೂತಾಕ್ಬಿಡು, ಅವಳು ಈ ರೀತಿ ಸಿಕ್ಕಿದ್ಲು, ನೀವ್ ಈ ರೀತಿ ಕಿಡ್ನಾಪ್ ಮಾಡಿದ್ರಿ ಅನ್ನೋದಕ್ಕೆ ಒಂದು ಸುಳಿವು ಕೂಡ ಸಿಗಬಾರ್ದು, ಆ ರೀತಿ ಮಾಡು ಅಂತ ದೇವಯಾನಿ ಹೇಳಿದಾಗ ಸರಿ ಆಯ್ತು ಮೇಡಮ್ ಅಂತ ಹೇಳಿ ಭದ್ರ ಕಾಲ್ ಕಟ್ ಮಾಡ್ತಾನೆ. ಭೂಮಿ ಮಾಡ್ತಿರೋ ವ್ರತಕ್ಕೆ ನಿಜವಾದ ಫಲ ಸಿಗ್ಬೇಕು, ಯಾಕಂದ್ರೆ ಅವಳು ಶಾರದನ್ಗೆ ಸ್ವಂತ ಮಗಳಲ್ವಾ, ಆ ತಾಯಿ ಇವಳ ಮೇಲೆ ನಿಜವಾಗ್ಲೂ ಕರುಣೆ ತೋರಿಸ್ತಾಳ. ಶಾರದಾ ಅವರು ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ದೇವರ ಸನ್ನಿಧಿಗೆ ಬಂದು ಸೇರ್ತಾರ. ಅಜಿತ್ ಕೈಲಿ ದೇವಯಾನಿ ರಹಸ್ಯನ ಕಂಡುಹಿಡಿಯೋದಕ್ಕಾಗತ್ತಾ? ಶಾರದಾ ಅವ್ರಿಗೆ ಸೀರೆ ಮತ್ತೆ ಒಡವೆ ಕೊಟ್ಟಿರೋದ್ರ ಬಗ್ಗೆ ಅಜಿತ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾನೆ. ಅದು ಸಕ್ಸಸ್ ಆಗಿ ಅಶ್ವಿನಿ ಇದರಿಂದ ಇರೋದು ಅಂತ ಅವ್ನಿಗೆ ಗೊತ್ತಾಗತ್ತಾ? ಇದೆಲ್ಲ ಇವತ್ತಿನ ಪೂರ್ತಿ ಎಪಿಸೋಡ್ ನಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.